9 वर्सां ही कला लोकांक शिकवून आसा, तरी आयचो दीस विशेष जावन आसा. प्रप्रथम कोंकणी चली हे प्रदर्शन दिता आणि आज कोंकणी संस्कृतीन भरतनाट्यम प्रवेश जाला. ह्या नाचांत मनशा जिवितांतले नवरस अभिनय करून दाखोवच्याक शिकयतात. शिस्त, संयम वा नियंत्रण सांबाळूंक आनी मालगाड्यांतय गौरव दाखोवंक तरबेती लाभता. हो नाच शिकले वरवीं दोळ्यांची निखरता आनी कळोवणी खूब जाता. व्यक्तित्व रुपीत करच्यान जायती कुमो करता. हातापायांचें बळ वाडटा, उडाताची सकत वृद्धी जाता. कश्ट, खंत, बेजाराय सोसूंक त्राण मेळटा. मात्र न्ही, हेरांतय मोवाळें सोलोवन तांच्या गरजांक पावसो मनोभावी उपजता. एका उतरान सांगचें तर नृत्यपटूची भलायकी इतली पट्ट जाता की पिडाव ताचे तो सबार कसो पयस जावता. तर मोगाच्यानो शैलाक आमी उल्हास या, तिका आमी बरें मागया आनी असलो दीस देवान आमकां भोव केल्ल्या खातीर ताका आमी अर्गां दिवया. पयलें तुका हर्षितेल्या धन्या तुवेंच दिल्ल्या देण्या वरवीं. नाच प्रदर्शनाच्या पयलें शैला रचणाराक दिनवासून स्तुती करता, आपल्या गुरूक नमन करता आनी हजर आशिल्ल्या सर्वांक वंदन पाठोवन सर्वेस्पराची महिमा ह्या नाचा रुपार व्यक्त करता. देखून मोगाचेरो हांगासर अध्यक्ष जावन आयल्यात आमच्या मंगळूर देशीचे धर्माध्यक्ष अधिक मानादी दोतोर एलोशियस पॉल डिसोजा, तशेंच मुखेल सोयरे जावन आयल्यात कोंकण कोगुळ श्री विल्पी रेबेंबस आनी कोंकण महिला मीना रेबेंबस आनी सन्मानीत सोयरे जावन हांगासर आयल्या संत आग्नेस कॉलेजीची प्रिन्सिपल सिस्टर काल्मेलिका, तशेंच शैलाचे गुरू नाट्य राणी शांतराळ कर्नाटकातील अलंकाररत्न नाट्याचार्य श्री US कृष्णराव, विद्वान UK प्रवीण आणि श्रीमती उषा प्रवीण आणि हांगासर वेदिकेर येजय आणि हांगासर हो दिवो पेटोवन आयच्या ह्या कार्याची उक्तावण करीत जाय म्हणून हांव विनंती करताना. ಕನ್ನಡ ತಂದು ನಾಟ್ಯಗುರು ನೃತ್ಯಕ್ಕಾಗಿಯೇ ತನ್ನ ಸಮಗ್ರ ಜೀವನವನ್ನು ಮುಡಿಪಾಗಿಟ್ಟ ನಾಟ್ಯಾಚಾರ್ಯ ಕರ್ನಾಟಕ ಕಲಾತಿಲಕ US ಕೃಷ್ಣರಾವ್ ಅವರ ಸಮ್ಮುಖದಲ್ಲಿ ಈ ದಿನದ ಕಾರ್ಯಕ್ರಮ ಆರಂಭವಾಗುತ್ತದೆ. 1982ರಲ್ಲಿ ಜನಿಸಿದ ಶೈಲಾ ಕಾಮತ್ ಅವರು ತಂದೆ ಫ್ರಾನ್ಸಿಸ್ ಸಾಲ್ದಾನ ಕಾಮತ್ ಕದಮಲೆಯ ನಿವಾಸಿ, ತಾಯಿ ಮರ್ಸಿ ಸಾಲ್ದಾನ ಅವರ ಪ್ರೋತ್ಸಾಹದಿಂದ ಭರತನಾಟ್ಯ ಕಲೆಯನ್ನು 12 ವರ್ಷಗಳ ಹಿಂದೆ ಕರ್ನಾಟಕ ಕಲಾತಿಲಕ US ಕೃಷ್ಣರಾವ್ ಅವರಲ್ಲಿ ಆರಂಭ ಮಾಡಿದರು. ಆ ಬಳಿಕ US ಕೃಷ್ಣ ಅವರ ಪುತ್ರ ವಿದ್ವಾನ್ UK ಪ್ರವೀಣ್ ಅವರಲ್ಲಿ ನೃತ್ಯ ಅಭ್ಯಾಸವನ್ನು ಮುಂದುವರಿಸಿ ವಿದ್ವಾನ್ ಶ್ರೀಮತಿ ಉಷಾ ಪ್ರವೀಣ್ ಅವರಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಕೂಡ ಆರಂಭ ಮಾಡಿ ಈ 12 ವರ್ಷಗಳಲ್ಲಿ 1997ರಲ್ಲಿ ಭರತನಾಟ್ಯ ಜೂನಿಯರ್ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತೇರ್ಗಡೆಯಾದರು. 1999ರಲ್ಲಿ ಕರ್ನಾಟಕದಲ್ಲಿ ಭರತನಾಟ್ಯ ಸೀನಿಯರ್ ಪರೀಕ್ಷೆಯಲ್ಲಿ ತೇರ್ಗಡೆಯಾದರು. 2002 ಇಸ್ವಿಯ ಆಗಸ್ಟ್ನಲ್ಲಿ ಅವರು ಕರ್ನಾಟಕದಲ್ಲಿ ವಿದ್ವತ್ ಪರೀಕ್ಷೆ ಅಂದರೆ ಭರತನಾಟ್ಯದಲ್ಲಿ ಪದವಿ
ಪದವಿಯನ್ನ ತೇರ್ಗಡೆ ಹೊಂದಿದ ಅನನ್ಯ ಸಾಧನೆಯನ್ನು ಶೈಲಾ ಅವರು ನಡೆಸಿದರು. ಈ ಹಿನ್ನೆಲೆಯಲ್ಲಿ ಅವರಿಗೆ ವಿಶೇಷವಾಗಿ ವಿಲ್ಫಿ ರೆಬಿಂಬಸ್ ಹಾಗೆ ಬೆಂದೂರು ಬೆತನಿ ಕಾನ್ವೆಂಟಿನ ಸಿಸ್ಟರ್ ಮರಿಯಾ ಲೀಟಾ ಅವರ ವಿಶೇಷವಾದಂತಹ ಆರ್ಥಿಕ ಸಹಕಾರ ಕೂಡ ಶೈಲಾ ಅವರು ದೊರೆಯಿತು. ಅದರ ಜೊತೆಗೆ ಸೈಂಟ್ ಆಗ್ನೆಸ್ ಕಾಲೇಜಿನ ಸಮಗ್ರ ರಾಷ್ಟ್ರೀಯ ದಿನ ಪ್ರಿನ್ಸಿಪಾಲ್ ಇಲ್ಲಿ ಬಂದಿದ್ದಾರೆ. ಐ ಥಿಂಕ್ ಶಿ ಮಸ್ಟ್ ಬಿ ದ ಹ್ಯಾಪಿಯೆಸ್ಟ್ ಲೇಡಿ ಟುಡೇ. ಐ ಥಿಂಕ್ ಹರ್ ಒನ್ ಆಫ್ ಹರ್ ಸ್ಟೂಡೆಂಟ್ ಇಸ್ ಗೋಯಿಂಗ್ ಟು ಪರ್ಫಾರ್ಮ್ ಎ ಬ್ಯೂಟಿಫುಲ್ ಪ್ರೋಗ್ರಾಮ್ ಫಾರ್ 2 to 3 hours. ಶಿ ಇಸ್ ದ ವಿಟ್ನೆಸ್ ಆಫ್ ದ ಹೋಲ್ ಪ್ರೋಗ್ರಾಮ್. ಅದರ ಜೊತೆಗೆ ಈಗ ಶೈಲಾ ಎಸ್ ಕಾಮತ್ ಅವರು ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ 3ನೇ BA ವಿದ್ಯಾರ್ಥಿನಿ. ಕಾಲೇಜಿನ ಮಟ್ಟದಲ್ಲಿ ಅಂತರ್ ಕಾಲೇಜಿನ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಅವರು ವಿವಿಧ ಸ್ಪರ್ಧೆಗಳಲ್ಲಿ ಗಳಿಸಿರುವ ಪ್ರತಿಭಾವಂತೆ ಕೂಡ. ಜೊತೆಗೆ ತಂದೆ ತಾಯಿಯವರು ಇದರ ಮಂಗಳೂರಿನ ಅನೇಕ ಮಂದಿ ದಾನಿಗಳು ಮತ್ತು ಪ್ರವರ್ತಕರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಂಗಳೂರಿನ ಪುರಭವನದಲ್ಲಿ ಏರ್ಪಡಿಸಿದ್ದಾರೆ. ಇದು ಕೂಡ ಮಂಗಳೂರಿನ ಹೊಸ ದಾಖಲೆ. ಅದರ ಜೊತೆಗೆ ಈ ಕಾರ್ಯಕ್ರಮ ನಿರೂಪಕರು ಕಳೆದ 20 ವರ್ಷಗಳಿಂದ ಮಂಗಳೂರಿನ ಪುರಭವನ ನೋಡ್ತಾ ಇದ್ದಾರೆ. ಕಾರ್ಯಕ್ರಮ 5 ಗಂಟೆ ಆದರೆ 4 ಗಂಟೆ 15 ನಿಮಿಷಕ್ಕೆ ಸುಮಾರು 40 ಮಂದಿ ಪ್ರೇಕ್ಷಕರು ಆಗಮಿಸಿದ ಐತಿಹಾಸಿಕ ದಾಖಲೆ ಕೂಡ ಈ ದಿನದ ಮಂಗಳೂರಿನ ಪುರಭವನದಲ್ಲಿ ಶೈಲಾ ಸಾಲ್ದಾನ ಕಾಮತ್ ಅವರ ಕಾರ್ಯಕ್ರಮದಲ್ಲಿ ದಾಖಲಾಗಿದೆ. ಆತ್ಮೀಯ ಬಂಧುಗಳೇ, ನಾವು US ಕೃಷ್ಣಾಯರ್, ವಿದ್ವಾನ್ UK ಪ್ರವೀಣ್ ಮತ್ತು ಶ್ರೀಮತಿ ಉಷಾ ಪ್ರವೀಣ್ ಅವರ ಬಗ್ಗೆ ಆ ಬಳಿಕ ನಾವು ತಿಳಿಸಲಿಕ್ಕಿದ್ದೇವೆ. ಈ ದಿನದ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಕಲಾವಿದರಾದಂತಹ ಈಗಾಗಲೇ ಪ್ರವೀಣ್ ದಂಪತಿಗಳು ವೇದಿಕೆಯಲ್ಲಿದ್ದಾರೆ. UK ಪ್ರವೀಣ್ ಮತ್ತು ಶ್ರೀಮತಿ ಉಷಾ ಪ್ರವೀಣ್ ಅವರು ಇದ್ದಾರೆ. ಅದರ ಜೊತೆಯಲ್ಲಿ ನಮಗೆ ರಮೇಶ್ ರಾವ್ ಅವರು ಮೃದಂಗಂನಲ್ಲಿ, ಶ್ರೀಧರ ರೈ ಅವರು ಮೃದಂಗಂನಲ್ಲಿ, ಶ್ರೀಧರ ಆಚಾರ್ ಅವರು ವಯಲಿನ್ನಲ್ಲಿ, ಚಿದಂಬರ ಕಾಕತ್ಕರ್ ಅವರು ಕೊಳಲಿನಲ್ಲಿ, ದೇವರಾಜ ಆರ್ಯ ಅವರು ಆರ್ಗನ್ನಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಕೃಷ್ಣಪ್ಪ ಕೋಟೆಕಾರ್ ಅವರು ಪ್ರಸಾಧನದಲ್ಲಿ ನೆರವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ವಿಶೇಷ ಅಂದರೆ ಈಗಾಗಲೇ ಶೈಲಾ ಎಸ್ ಕಾಮತ್ ಅವರು ಸಂಗೀತವನ್ನು ಕೂಡ ಶ್ರೀಮತಿ ಉಷಾ ಪ್ರವೀಣ್ ಅವರಿಂದ ಅಭ್ಯಾಸ ಮಾಡ್ತಾ ಇದ್ದಾರೆ. ಕರ್ನಾಟಕ ಮಟ್ಟದಲ್ಲಿ ಈಗಾಗಲೇ ಜೂನಿಯರ್ ಪರೀಕ್ಷೆಯನ್ನು ಹಾಡುಗಾರಿಕೆಯಲ್ಲಿ ಕೂಡ ಅವರು ತೇರ್ಗಡೆಯಾದಂತಹ ಸಾಧನೆಯನ್ನು ಈ ಹುಡುಗಿ ಈಗಾಗಲೇ ಆಕೆ ನಿರ್ವಹಿಸಿದ್ದಾರೆ. ಅದರ ಜೊತೆಗೆ 12 ವರ್ಷಗಳ ವಿಶೇಷವಾದಂತಹ ಅನುಭವ, ಗೆಳೆಯರಿಗೆ ಕೂಡ ಮಾರ್ಗದರ್ಶನವನ್ನು ಆಕೆ ಕೊಡ್ತಾ ಇದ್ದಾರೆ. ಅವರ ವಿಳಾಸ ನೀವು ಗಮನಿಸೋದಿದ್ರೆ ಶೈಲಾ ಎಸ್ ಕಾಮತ್, ಶೈಲಾ ಶೈನಿಂಗ್ ಹೋಮ್, ಕಿಲಿಯೆ, ಪೆದಮಲ್ಲ, ಅಂಚೆ, ಮಂಗಳೂರು. ಇಮೇಲ್ shailasal@yahoo.com. ಅವರನ್ನ ಯಾವ ಕ್ಷಣದಲ್ಲಿ ಕೂಡ ಈ ಬಾಲಕಿಯನ್ನ ಸಂಪರ್ಕಿಸಬಹುದು. ಇದೆಲ್ಲ ನಮ್ಗೆ ಈ ದಿನ ಬಹಳ ಹೆಮ್ಮೆಯ ಕ್ಷಣ. ನಾವು ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಅವರು ತನ್ನ ಗುರುಗಳನ್ನು ಸನ್ಮಾನಿಸ್ತಾರೆ, ಹಿರಿಯರನ್ನು ಸನ್ಮಾನಿಸ್ತಾರೆ. ಅದರ ಜೊತೆಗೆ ಒಂದು ಪುಟ್ಟ ಸಭಾ ಕಾರ್ಯಕ್ರಮವನ್ನು ನಾವು ಸ್ವಲ್ಪ ನೃತ್ಯ ಭಾಗದ ನಂತರ ನಾವು ಏರ್ಪಡಿಸಲಿಕ್ಕಿದ್ದೇವೆ. ಈಗಾಗಲೇ ಗೌರವಾನ್ವಿತ ಬಿಷಪ್ ಅವರು, ಹಾಗೆ ಗೌರವಾನ್ವಿತ US ಕೃಷ್ಣ ಅವರು, ಹಾಗೆ ಗೌರವಾನ್ವಿತ ಕಾರ್ಮೆಲ್ ಸಿಸ್ಟರ್ ರೀಟಾ ಅವರು, ಅದರ ಜೊತೆಗೆ ವಿಲ್ಫಿ ರೆಬಿಂಬಸ್ ದಂಪತಿಗಳು ಈಗಾಗಲೇ ನಮ್ಮ ಜೊತೆ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮವನ್ನು ಮತ್ತೆ ನಾವು ಆರಂಭ ಮಾಡ್ತೇವೆ. ಭರತನಾಟ್ಯ ಅನ್ನುವಂಥದ್ದು ಭಾರತದಲ್ಲಿ ಸಹಸ್ರಾರು ವರ್ಷಗಳ ಪರಂಪರೆಯಲ್ಲಿ ಅದು ಬಂದಂತಹ ಒಂದು ಕಲೆ. ಒಂದು ಕಾಲದಲ್ಲಿ ಅದು ನಿರ್ದಿಷ್ಟವಾದ ಉದ್ದೇಶಗಳಿಗೆ, ಆ ಬಳಿಕ ದೇವರ ಆರಾಧನೆಗೆ, ಗುರು ಹಿರಿಯರ ಸ್ತುತಿಗೆ, ಹೀಗೆ ಭರತನಾಟ್ಯವನ್ನು ವೈವಿಧ್ಯಮಯವಾದಂತಹ ಸ್ಪಂದನೆಗಳಿಗಾಗಿ ಭಾರತದಲ್ಲಿ ಅದನ್ನು ಬಳಸ್ತಾ ಇದ್ರು. ಭರತ ಮುನಿ ಎಂಬ ಮುನಿ ಇದನ್ನ ಸಹಸ್ರಾರು ವರ್ಷಗಳ ಹಿಂದೆ ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನು ಬರೆದು ಅದನ್ನು ರೂಪಿಸಿದ ಭರತನಾಟ್ಯದು. ಭರತ ಅಂದ್ರೆ ಬಾ ಅಂದ್ರೆ ಬಾ, ಭಾವ. ಅದರ ಜೊತೆಗೆ ಭರತ ಅಂತ ನಾವು 3 ಶಬ್ದಗಳಲ್ಲಿ ಅದರ ವಿಶ್ಲೇಷಣೆಯನ್ನು ನಾವು ಮಾಡ್ತೇವೆ. ರಾಗ ತಾಳ, ಭಾವ ರಾಗ ತಾಳವೇ ಭರತನಾಟ್ಯ. ಇದನ್ನು ಈ ದಿನ ಅಭಿನಯಿಸ್ತಾರೆ. ಯಾವುದೇ ಭರತನಾಟ್ಯದಲ್ಲಿ ಪ್ರಪ್ರಥಮವಾಗಿ ಇದು ಆರಂಭವಾಗುವಂಥದ್ದು ಪ್ರಾರ್ಥನೆ, ತೋಡೆಯ ಮಂಗಲಂನಲ್ಲಿ ಅದು ಆರಂಭವಾಗ್ತದೆ. ಈ ಕಾರ್ಯಕ್ರಮ ಕೂಡ ಈ ದಿನ ಶೈಲಾ ಸಾಲ್ದಾನ ಕಾಮತ್ ಅದೇ ಕಾರ್ಯಕ್ರಮವನ್ನ ಈಗ ಆರಂಭ ಮಾಡ್ತಾರೆ. ಭರತನಾಟ್ಯ ಪ್ರದರ್ಶನದಲ್ಲಿ ಅವರು ಕೂಡ ಆರಂಭದಲ್ಲಿ ಪ್ರಾರ್ಥನಾ ರೂಪದಲ್ಲಿ ಪ್ರಸ್ತುತಪಡಿಸುವಂತಹ ಕೃತಿ ಈ ತೊಡೆಯಮಾಗಿರ್ತದೆ. ಮೊದಲಾಗಿ ಕಲಾವಿದರು ತನ್ನ ಗುರುಗಳಿಗೆ, ಆಮೇಲೆ ದೇವಾನು ಭರತನಾಟ್ಯದ ಒಡೆಯನಾದಂತಹ ನಟರಾಜನಿಗೆ, ಆ ಬಳಿಕ ಅಷ್ಟ ದಿಕ್ಪಾಲಕರಿಗೆ, 8 ದಿಕ್ಕು ನಿಮಗೆ ಗೊತ್ತಿರಬೇಕು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ವಾಯುವ್ಯ, ನೈಋತ್ಯ, ಈಶಾನ್ಯ, 8 ಅಷ್ಟ ದಿಕ್ಪಾಲಕರಿಗೆ ವಂದನೆಗಳನ್ನ ಈ ರೂಪದಲ್ಲಿ, ಪ್ರಾರ್ಥನೆಯ ರೂಪದಲ್ಲಿ ಕಲಾವಿದೆ ಕೊಡುವಂತಹ ಕ್ರಮ. ಅದರ ಜೊತೆಗೆ ಸೃಷ್ಟಿಕರ್ತ ಬ್ರಹ್ಮನಿಗೆ ತನ್ನ ನಮನಗಳನ್ನು ಅರ್ಪಿಸಿ ಈ ಭರತನಾಟ್ಯ ಕಾರ್ಯಕ್ರಮ ಆರಂಭವಾಗ್ತದೆ. ಇಷ್ಟ ದೇವರ ಪ್ರಾರ್ಥನೆ ಇರ್ತದೆ. ರಾಮ ಮತ್ತು ಕೃಷ್ಣರ ಅನೇಕ ಮಹಿಮೆಗಳನ್ನು ಸಾರ್ಥ ಕಲಾವಿದೆ ಈ ಮೂಲಕ ನೃತ್ಯಕ್ಕೆ ಸುಂದರವಾದ ಮುಹೂರ್ತವನ್ನು ಆಕೆ ಕೊಡ್ತಾರೆ. ತೋಡೆಯ ಮಂಗಲಂ, ರಾಗಮಾಲಿಕ, ಆದಿತಾಳ, ಶೈಲಾ ಎಸ್ ಕಾಮತ್, ನಿಮ್ಮ ಪ್ರಚಂಡ ಕರತಾಡದೊಂದಿಗೆ ಭರತನಾಟ್ಯ ಕಾರ್ಯಕ್ರಮ ಆರಂಭ.
विशिष्ट हो बाग तोडया मंगळम प्रदर्शिल्या शैला देवबरेंदुरू आणि तालियो पेटून प्रोत्साहन दिल्या तुमका धन्यवाद. दुसरो भाग जाती स्वरम. ह्या संगीतांत साहित्य ना पदारूपार आसून पल्लवी अनुपल्लवी आणि चरण गायतना नाचपाची विविध मेटा काढलो नाचसो व नाच. त्या मेटांक आम्ही आडाऊ म्हणतो. फकत ताळा देखीत गायन आणि गायन देखीत आडाऊ पडसो व नाच जाऊन असा. 64 ವರ್ಷಗಳ ಕಾಲ ಮಂಗಳೂರಿನ ಕದ್ರಿ ನೃತ್ಯ ವಿದ್ಯಾಲಯದ ಮೂಲಕ ಸಹಸ್ರಾರು ಮಂದಿಯನ್ನ ಭರತನಾಟ್ಯ ಕಲಾವಿದರನ್ನಾಗಿ ರೂಪಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರತಿಭೆಗಳನ್ನು ರೂಪಿಸಿದವರು ಎಸ್ ಕೃಷ್ಣರಾವ್. ಸ್ವತಃ ಶಾಲೆಯ ಶಿಕ್ಷಕರಾಗಿದ್ದವರು 1972ರಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದರು. ಕರ್ನಾಟಕ ಕಲಾ ತಿಲಕ ಪ್ರಶಸ್ತಿಯನ್ನು ಪಡೆದರು. ನಾಟ್ಯ ರಾಣಿ ಶಾಂತಲಾ ಪ್ರಶಸ್ತಿಯನ್ನು ಪಡೆದರು. ಅದರ ಜೊತೆಗೆ 1993ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಎಸ್ ಕೃಷ್ಣರಾವ್ ಅವರು ಪಡೆದರು. ಅದರ ಜೊತೆಗೆ 1992ರಲ್ಲಿ ಅವರು ತಂಜಾವೂರಿನ ದಕ್ಷಿಣ ಭಾರತ ಸಾಂಸ್ಕೃತಿಕ ವಲಯದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದರು. ಶಿಕ್ಷಕರಾಗಿ ರಾಜ್ಯ ಪ್ರಶಸ್ತಿ, ನೃತ್ಯ ಗುರುಗಳಾಗಿ ರಾಜ್ಯ ಪ್ರಶಸ್ತಿ, ಅದರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಹಸ್ರಾರು ಮಂದಿ ಪ್ರತಿಭಾವಂತರನ್ನು ರೂಪಿಸಿದ 84ರ ತರುಣ ಎಸ್ ಕೃಷ್ಣರಾವ್ ಅವರಿಗೆ ಪ್ರೀತಿಯ ಅಭಿನಂದನೆ. da
शैलाच्या गुरुंतावन तरबेती निर्दिष्ट देयदोरन निरंतर अभ्यास करणं हो अपूर्व नास आमचे मुखार प्रदर्शिला. शैला तुका देव बरें करूं आनी तुमचो प्रोत्साह ताका आनीक उंचल्या पावंडाक पावोवंक कुमक करूं. आनी आतां मोगाचेनो तिसरो भाग जावन आसा वर्णम. बारीक कश्टांचो नास आपल्या प्रेमीक राखून रावल्ल्या प्रेमिकाची भावना ह्या नासांत व्यक्त जातात. प्रेमी आपणाक मेळोंक येनातल्या तवळ प्रेमिका देदेस्पर जाता, बेजारायन भरता आनी आपल्या इश्टिणीची ससाय मागता आनी ताका सोदून काडन आपोवन हाडूंक विनंती करता. ह्या नासांत मोगाची सन्निवेशां नवी रसांनी आपल्या काळजाची बगणां नासा मुखांत्र नसपेन व्यक्त करता. हातून नृत्य आनी अभिनयाक एकसारको अवकाश आसा. ह्या नासांत नाचपिणेची चतुराई आमी स्पष्ट तरान पळयवेत. ಈ ದಿನದ ಹಿಮ್ಮೇಳದಲ್ಲಿ UK ಪ್ರವೀಣ್, ಉಷಾ ಪ್ರವೀಣ್ ಅವರ ಜೊತೆಗೆ ಮೃದಂಗಂನಲ್ಲಿ ರಮೇಶ್ ರಾವ್, ಮೃದಂಗಂನಲ್ಲಿ ಶ್ರೀಧರ ರೈ, ವಯಲಿನ್ನಲ್ಲಿ ಶ್ರೀಧರ ಆಚಾರ್, ಕೊಳಲಿನಲ್ಲಿ ಚಿದಂಬರ ಕಾಕತ್ಕರ್, ಆರ್ಗನ್ನಲ್ಲಿ ದೇವರಾಜಾರ್ಯ ನಮ್ಮ ಜಿಲ್ಲೆಯ ಹೆಮ್ಮೆಯ ಕಲಾವಿದರು ಸಹಕರಿಸ್ತಾ ಇದ್ದಾರೆ. ಜೊತೆಗೆ ಕೃಷ್ಣಪ್ಪ ಕೋಟೆಕಾರ್ ಅವರು ಪ್ರಸಾಧನದ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಭರತನಾಟ್ಯ ಅಂದರೆ ಅದು ಭಾವ, ರಾಗ, ತಾಳಗಳ ಸಂಗಮ. ಭಾವ ಸೆಂಟಿಮೆಂಟ್ಸ್ ಆರ್ ಫೀಲಿಂಗ್, ರಾಗ ಮ್ಯೂಸಿಕ್, ಅಡಾಪ್ಟೇಷನ್ ಆಫ್ ಮ್ಯೂಸಿಕ್ ವಿತ್ ಮೀಟರ್, ಅಥವಾ ತಾಳ ಭಾವ, ರಾಗ, ತಾಳ ಅದರ ರಿದಮ್, ಈ ಮೂರರ ಸಂಯೋಜನೆಯೇ ಭರತನಾಟ್ಯ. ಭರತನಾಟ್ಯದಲ್ಲಿ ನವರಸಗಳ ಅಭಿನಯ, ನವರಸಗಳ ಭಾವಾಭಿವ್ಯಕ್ತಿ ಆ ಸಂಗೀತದ ಹಿನ್ನೆಲೆಯಲ್ಲಿ ಅದು ನಿಮ್ಮ ಎದುರಿಗೆ ಕಲಾವಿದೆಯ ಪ್ರತಿಭೆಯೊಂದಿಗೆ ಸಾದರಗೊಳ್ಳುತ್ತದೆ. ಸಾಮಾನ್ಯವಾಗಿ ವರ್ಣಂ ಅನ್ನುವುದು ಬಹಳ ಕ್ಲಿಷ್ಟಕರವಾದಂತಹ ರಚನೆ. ವರ್ಣಂ ಅನ್ನುವುದು ಅದು ಜತಿ ಅಡವು ಮತ್ತು ಸುಂದರವಾದ ಅರ್ಥಗಳೊಡನೆ ಸಂಯೋಜನೆಗೊಳ್ತಾ ಇದೆ. ನೃತ್ಯ ಮತ್ತು ಅಭಿನಯಕ್ಕೆ ಸಮಾನವಾದಂಥ ಅವಕಾಶ. ಡ್ಯಾನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್, ನೃತ್ಯ ಮತ್ತು ಅಭಿನಯಕ್ಕೆ ಎರಡಕ್ಕೂ ಕೂಡ ಇದರಲ್ಲಿ ಸಮಾನವಾದಂಥ ಅವಕಾಶ ಇದೆ. ತಾಳ ಮತ್ತು ಲಯದ ಮೇಲಿನ ಹಿಡಿತಕ್ಕೆ, ತಾಳ ಮತ್ತು ಲಯದ ಮೇಲಿನ ಹಿಡಿತಕ್ಕೆ ಕೂಡ ಅಪೂರ್ವವಾದ ಅವಕಾಶವನ್ನು ವರ್ಣಂ ಕಲ್ಪಿಸಿಕೊಡ್ತಾ ಇದೆ. ಇಲ್ಲಿ ನಾಯಕಿ ತನ್ನ ಇಷ್ಟ ದೇವತೆಯನ್ನು ಆಕೆಯಲ್ಲಿ ಯೋಚನೆ ಮಾಡ್ತಾಳೆ, ತನ್ನ ನಾಯಕನನ್ನು ಆಕೆ ನೆನೀತಾಳೆ. ನಾಯಕನ ವಿರಹದ ವೇದನೆಯಿಂದ ಆಕೆ ಈಗ ವಿರಹದ ವೇದನೆಯಿಂದ ತಲ್ಲಣಿಸಿದ್ದಾಳೆ. ತನ್ನ ಸಖಿಯ ಜೊತೆಗೆ ಹೇಳ್ತಾ ಇದ್ದಾಳೆ, ನನ್ನ ನಾಯಕ, ಅದು ದೇವರೇ ಇರ್ಬೋದು, ಇಷ್ಟ ದೇವರೇ ಇರ್ಬೋದು, ನನ್ನ ನಾಯಕ ಯಾಕೆ ಬರ್ತಾ ಇಲ್ಲ? ಒಂದು ಕಡೆ ವಸಂತ ಕಾಲದ ಕುಳಿರ್ಗಾಳಿ ಬೀಸ್ತಾ ಇದೆ, ಇನ್ನೊಂದು ಕಡೆ ನಾನು ವಿರಹ ವೇದನೆಯಿಂದ ಬೇಯ್ತಾ ಇದ್ದೇನೆ. ನನ್ನ ಆ ಇಷ್ಟ ದೇವತೆ ನನ್ನ ಕಡೆ ಆತ ಯಾಕೆ ಬರ್ತಾ ಇಲ್ಲ? ಇಲ್ಲಿ ಆಕೆ ಈಶ್ವರನನ್ನ ಉದ್ದೇಶಿಸಿ ಒಂದು ಮಾತನ್ನ ಹೇಳ್ತಾಳೆ. ಈ ರೀತಿ ವಸಂತ ಕಾಲದ ಕುಳಿರ್ಗಾಳಿ ಬೀಸ್ತಾ ಇರುವಾಗ ನನ್ನ ಆ ಇಷ್ಟ ದೇವತೆ ನನ್ನ ಕಡೆ ಯಾಕೆ ಬರ್ತಾ ಇಲ್ಲ? ದೇವಲೋಕ, ಭೂಲೋಕ, ಪಾತಾಳ ಲೋಕದಲ್ಲಿ ಎಲ್ಲರೂ ಕೂಡ ನನ್ನ ದೇವರ ಮಹಿಮೆಯನ್ನ ಕೊಂಡಾಡ್ತಾ ಇದ್ದಾರೆ. ಆದರೆ ಆತ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ನಟರಾಜ ಆನಂದ ತಾಂಡವವನ್ನು ತನ್ನ ಸಮೂಹದ ಜೊತೆಗೆ ಆತ ಮಾಡ್ತಾ ಇದ್ದಾನೆ. ಮಾಡುವಾಗ ಆತನ ಮುಡಿಯಲ್ಲಿ ಗಂಗೆ, ಆತನ ಮುಡಿಯಲ್ಲಿ ಚಂದ್ರಮ,
ಅದರ ಜೊತೆಗೆ ಇನ್ನೊಂದು ಕಡೆಗೆ ಬ್ರಹ್ಮ ವಿಷ್ಣು ಅಲ್ಲಿ ತಾಳವನ್ನು ನುಡಿಸ್ತಾ ಇದ್ದಾರೆ, ನಂದಿ ಮದ್ದಲೆಯನ್ನ ಬಾರಿಸ್ತಾ ಇದ್ದಾನೆ, ನಾರದರು ತಂಬೂರಿಯನ್ನ ಮೀಡ್ತಾ ಇದ್ದಾರೆ, ಪಾರ್ವತಿ ಮೈಮರೆತು ನರ್ತನವನ್ನು ಮಾಡ್ತಾ ಇದ್ದಾಳೆ. ನಿನ್ನ ಆ ನರ್ತನಕ್ಕೆ ರಭಸಕ್ಕೆ ತೂಗಾಡ್ತಿರುವ ಕಿವಿಯ ಆಭರಣ, ಆ ಪಾದವನ್ನು ಸ್ಪರ್ಶ ಮಾಡ್ತಾ ಇರುವಾಗ ಆ ಲಯಕ್ಕೆ ಅನುಗುಣವಾಗಿ ಎಷ್ಟೊಂದು ಸುಂದರವಾಗಿ ನೀನು ನರ್ತನ ಮಾಡ್ತಾ ಇದ್ದಿ. ಎಲ್ಲರೂ ನಿನ್ನ ನೋಡ್ತಾ ಇದ್ದಾರೆ. ನಿನ್ನನ್ನು ನೆನೆದು 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 ವಿರಹದಿಂದ
ತಕತ ದಿಂಗು ತಗದೈ ರಕ್ತ ದಿಂಗುತ ದಿಂಗುತೈ ರಕತ ದಿಂಗುತ ದಿಂಗುತೈ ರಕ್ತ ದಿಂಗು ತಗದಳ ಕುಜಂ ರೈತಳ ಕುಜಂ ತತ್ತಿತ್ತಳ ಕುಜಂ ತ ದಿ ಗಿ ತ ತೋ ಗಿಡದ ಗಿಡದು
முழங்கிடவே நனமிகும் பொன்னம்பல சபை நடுவே ஆனந்த தாண்டவம் ஆடும் நடராஜம் வானக வையக கூடி பணிந்து வேதகானமிசை முழங்கிடவே வானக வையகம் கூடி பணிந்து வேதகானமிசை முழங்கிடவே நனமிகும் பொன்னம்பல சபை நடுவே ஆனந்த தாண்டவம் ஆடும் நடராஜன் சாமியை ஆளே கோடி சகியே எந்தன் சாமியை ஆளே ஓடி வா ಸದಾ ನೆನೆದುಕೊಂಡು ಮೈಯಲ್ ಮೀರುದೆ ಶಂಕರಾಭರಣನೇ ಸದಾ ನೆನೆದುಕೊಂಡು ಮೈಯಲ್ ಮೀರುದೆ ಶಂಕರಾಭರಣನೇ ಹತಜಂ ದರಿ ಕೆಡತಗದಗು ದರಿ ಕೆಡತಗದಿಮಿತ್ತ ದಿಮಿತ್ತ ಹತಜಂ ದರಿ ಕೆಡತಗದಗು ದರಿ ಕೆಡತಗದಿಮಿತ್ತ ದರಿ ಕೆಡತಗದಿಮಿತ್ತ ದಿಮಿತ್ತ ರತ್ತರಿ ರಜ್ಜಣ್ಣಂ ಕೀಣಂ ಕಿಡ ಕಿಡ ಕಿಡಗದಗದಂ ತತ್ತರಿ ರಜ್ಜಣ್ಣಂ ಕೀಣಂ ಕಿಡ ಕಿಡ ಕಿಡಗದಗದಂ ತತ್ತರಿ ರಜ್ಜಣ್ಣಂ ಕೀಣಂ ಕಿಡ ಕಿಡ ಕಿಡಗದಗದಂ ಸದಾ ನೆನೆದುಕೊಂಡು ಮೈಯಲ್ ಮೀರುದೆ ಶಂಕರಾಭರಣನೇ ಸದಾ ನೆನೆದುಕೊಂಡು ಮೈಯಲ್ ಮೀರುದೆ ಶಂಕರಾಭರಣನೇ ಸದಾ ನೆನೆದುಕೊಂಡು ಮೈಯಲ್ ಮೀರುದೆ ಶಂಕರಾಭರಣನೇ ಸದಾ ನೆನೆದುಕೊಂಡು ಮೈಯಲ್ ಮೀರುದೆ ಶಂಕರ
ಪನಿ ಸರಿ ಸನಿ ಸಾನಿ ಸನಿ ಗಮ ಗಮ ಪಮರಿ ಗಮ ಮಮ ಪಾಪ ಪನಿ ಗಮ ಗಮ ಮಮನಿ ಪಸನಿ ಸನಿ ಸರ ಮಾ ಪನಿ ರಿ ಮ ಪನಿ ಸಾರ ಸಾರಿ ಗಮ ರೆ ಸರಿ ಸನಿ ಪಮ ಪನಿ ಸನಿ ಪನಿ ಪಮ ಪಮರಿ ಮ ಪನಿ ಸದಾ ನಿನದುಕೊಂಡು ಮೈಯಲ್ ನೀರುದೇ ಶಂಕರಾಭರಣನೇ ಗಂಗೆ ಜಡೆ ಮುಡಿ ತಿಂಗಳನೆ ತುಮ ತರಂಗಳಾಡ ಸಭೆದ ನಿರ್ಮಂಗಳನಾಯಕ್ மதி கிளந்தாட மாலுமயம் தாளங்கள் போட தீங்கின தோமென்ற நாந்தியும் கூட நாரத யாழிசை மீட்டியும் பாட துங்க விளையாட கோண்டலவோ ஆட சங்க மலர் பாதம் தூக்கி பாதனை கங்கே ஜடை முடி திங்களனை தும தரங்களாட சபைதனை கங்கே ஜடை முடி திங்களனை தும தரங்களாட சபைதனை மங்களநாயக் மதி கிளந்தாட மாலுமயம் தாளங்கள் போட தீங்கின தோமம் நாந்தியும் கூட நாரத யாழிசை மீட்டியும் பாட துங்க விளையாட கூடலவோ ஆட சங்க மலர் பாதம் தூக்கி அதனை சதா நினைதுಕೊಂಡು ಮೈಯ ನೀರುದೇ ಶಂಕರಾಭರಣನೇ ಸದಾ